ಓ ಗೆಳೆಯ ಸ್ನೇಹದ ಸಾರ್ಥಕತೆ. ಪುಟ್ಟು ಆಂಜನಪ್ಪ ಮತ್ತು ಬೆಳ್ಳೂಟಿ ಸಂತೋಷ್ ಸಂಬಂಧದ ಅನನ್ಯತೆ. ಸ್ನೇಹ ಎಂದರೆ ಕೇವಲ ಒಬ್ಬರನ್ನೊಬ್ಬರು ಒಳ್ಳೆಯದಾಗಿ ನೋಡುವ ಸಂಬಂಧವಲ್ಲ. ಅದು ಪರಸ್ಪರ ಬೆಂಬಲ, ಪ್ರೀತಿ ಮತ್ತು ಬದ್ಧತೆಯಿಂದ ಕೂಡಿರುವ ಶುದ್ಧ ಬಾಂಧವ್ಯ. ಈ ಅರ್ಥವನ್ನು ಬೇರೆಯವರಿಗಿಂತ ಹೆಚ್ಚು ಸಾರ್ಥಕಗೊಳಿಸಿದವರು ಪುಟ್ಟು ಆಂಜನಪ್ಪ ಮತ್ತು ಬೆಳ್ಳೂಟಿ ಸಂತೋಷ್. ಬೆಳ್ಳೂಟಿ ಸಂತೋಷ್ ಸಮಾಜ ಸೇವೆಗಾಗಿ ತನ್ನ ಜೀವನವನ್ನು ಮೀಸಲಿಟ್ಟಿದ್ದ ವ್ಯಕ್ತಿ. ಪರಿಸರ ಸಂರಕ್ಷಣೆಯಿಂದ ಹಿಡಿದು ಬಡವರ ಕಲ್ಯಾಣದವರೆಗೆ ಅವರ ಜೀವನದ ಪ್ರತಿಯೊಂದು ಗಳಿಗೆಯೂ ಸೇವಾ ಮನೋಭಾವದಿಂದ ಕೂಡಿತ್ತು. ಅವರ ಈ ದೃಢ ಸಂಕಲ್ಪಕ್ಕೆ ಸದಾ ಬೆಂಬಲವಾಗಿ ಸಹಾಯಕರಾಗಿ ನಿಂತವರು ಪುಟ್ಟು ಆಂಜನಪ್ಪ. ಸಂತೋಷ್ ಅವರು ಸಮಾಜ ಸೇವೆಯಲ್ಲಿ ತಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಹೋರಾಟ ಮಾಡುತ್ತಿದ್ದರೆ ಆ ಕನಸುಗಳು ನಿಜವಾಗಲೂ ಪುಟ್ಟು ಆಂಜನಪ್ಪ ಅವರ ಬೆಂಬಲ ಶಕ್ತಿಯಾಗಿದೆ. ಈ ಸಂಬಂಧ ಯಾವುದೇ ಬಡ್ತಿ, ಲಾಭ ಅಥವಾ ರಾಜಕೀಯ ಉದ್ದೇಶವಿಲ್ಲದ ಶುದ್ಧ ಸ್ನೇಹದ ಮಾದರಿಯಾಗಿದೆ. ಸಂತೋಷ್ ಅವರ ದುರದೃಷ್ಟಕರ ನಿಧನದ ನಂತರ ಅವರ ಸೇವಾದಾರಿಯನ್ನು ಪುಟ್ಟು ಆಂಜನಪ್ಪ ಮುಂದುವರಿಸಲು ಸಂಕಲ್ಪಿಸಿದರು. ಸಂತೋಷ್ ಅವರು ಕಲ್ಪಿಸಿದ ಸಮಾಜಮುಖಿ ಯೋಜನೆಗಳು ನಿಂತು ಹೋಗಬಾರದು ಎಂಬ ಉದ್ದೇಶದಿಂದ ಬೆಳ್ಳೂಟಿ ಗೇಟ್ ಬಳಿ ಇರುವ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ದೇವಾಲಯವನ್ನು ಬೆಳ್ಳೂಟಿ ಸಂತೋಷ್ ಅಭಿವೃದ್ಧಿಪಡಿಸಬೇಕು ಎಂಬ ಕನಸು ಕಂಡಿದ್ದರು. ಅದನ್ನು ಸಾಕಾರಗೊಳಿಸುವ ಸಂಕಲ್ಪವನ್ನು ಕೈಗೆತ್ತಿಕೊಂಡಿದ್ದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ. ಸಂತೋಷ್ ರವರು ಕನಸು ಈಡೇರಿಸಿದ ಸ್ನೇಹಿತ ಪುಟ್ಟು ಆಂಜನಪ್ಪ. ಬೆಳ್ಳೂಟಿ ಗೇಟ್ ಬಳಿ ಇರುವ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ದೇವಾಲಯದ ಸುತ್ತಲೂ ಕಾಂಪೌಂಡ್ ನಿರ್ಮಾಣ, ಈ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಹಾಗೂ ಕಲ್ಯಾಣ ಮಂಟಪಕ್ಕೆ ಬರುವ ಜನಗಳಿಗೆ ಶೌಚಾಲಯ ವ್ಯವಸ್ಥೆ, ದೇವಾಲಯದ ಮುಂದೆ ಚಾವಣಿ, ಉತ್ತಮ ಬೆಳಕು ಬರಲು ಐಮಾಸ್ ಲೈಟು, ದೇವಾಲಯ ಕಲ್ಯಾಣ ಮಂಟಪ ಮತ್ತು ದೇವಾಲಯ ಆವರಣಕ್ಕೆ ಸುಣ್ಣ ಬಣ್ಣ ಕೆಲಸ ಕೈಗೆತ್ತಿಕೊಂಡು ಮಾಡಿಸಿರುತ್ತಾರೆ. ವಿಶೇಷವಾಗಿ ಚೌಟ್ರಿಯ ಊಟದ ಕೋಣೆಗೆ ವಿದ್ಯುತ್ ಸಂಪರ್ಕ ಒದಗಿಸಿ ಫ್ಯಾನ್ಗಳು ಒದಗಿಸಿರುತ್ತಾರೆ. ಊಟದ ಕೊಠಡಿಯಲ್ಲಿ ಹಲವು ಕಲ್ಲುಗಳು ನಾಶ ಆಗಿದ್ದ ಹಿನ್ನೆಲೆಯಲ್ಲಿ ಬೇರೊಂದು ಕಲ್ಲುಗಳು ಹಾಕಿರುತ್ತಾರೆ. ಅದಲ್ಲದೆ ಬಡವರ ಮದುವೆಗಳು ಇತ್ಯಾದಿ ಕಾರ್ಯಕ್ರಮಗಳು ಆಗುವುದರಿಂದ ಸುಮಾರು 100ಕ್ಕೂ ಹೆಚ್ಚು ಅಡುಗೆ ಪಾತ್ರೆ ಸಾಮಗ್ರಿಗಳು ಹಾಗೂ ಗ್ರೈಂಡರ್, ಮಿಕ್ಸಿ ಇತ್ಯಾದಿ ಸಾಮಗ್ರಿಗಳನ್ನು ನೀಡುವ ಮೂಲಕ ಅವರು ಸಮಾಜ ಸೇವೆಯನ್ನು ಮುಂದುವರಿಸಿದ್ದಾರೆ. ಧರ್ಮಸ್ಥಳ ಸಂಘದಿಂದ ವರಲಕ್ಷ್ಮಿ ಪೂಜೆ ಹಾಗೂ ಕೆರೆ ಸಮಿತಿ ಒಂದು ಕಾರ್ಯಕ್ರಮ ಇಟ್ಕೊಂಡ್ವಿ. ಆವಾಗ ನಮ್ಮ ಪರಿಸರ ಪ್ರೇಮಿಗಳಾದ ನಮ್ಮ ಬೆಳ್ಳೂಟಿ ಸಂತೋಷನವರು ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆ ಇಟ್ಕೊಂಡು ಸುಮಾರು 1,000 ಜನ ಈ ಕಾರ್ಯಕ್ರಮದ ಪೂಜೆಗೆ ಬಂದು ನಮ್ಮ ಪುಟ್ಟಣ್ಣನವ್ರನ್ನ, ಕೆಲವು ಮುಖಂಡರನ್ನ ಕರೆಸಿ ಕಾರ್ಯಕ್ರಮ ಮಾಡಬೇಕು ಅಂತಂದ್ರು. ಈ ಒಂದು ಪುರಾತನ ನಮ್ಮ ಆಂಜನೇಯ ಸ್ವಾಮಿ ಸುಮಾರು ವರ್ಷಗಳಿಂದ ನೆಲೆಸಿ ಒಂದು ಈ ಕಾರ್ಯಗಳಿಗೆ ಆಂಜನಪ್ಪ ಅವರು ಒಟ್ಟು 18 ಲಕ್ಷ ಖರ್ಚು ಮಾಡಿರುತ್ತಾರೆ. ಅಡುಗೆ ಸಾಮಗ್ರಿಗಳಿಗೆ 6,50,000, ಐಮಾಸ್ ಲೈಟ್ಗಾಗಿ 1 ಲಕ್ಷ, ದೇವಾಲಯ ಮತ್ತು ಕಲ್ಯಾಣ ಮಂಟಪಕ್ಕೆ ಸುಣ್ಣ ಬಣ್ಣಕ್ಕಾಗಿ 4 ಲಕ್ಷ, ಕಾಂಪೌಂಡ್ ನಿರ್ಮಾಣಕ್ಕೆ 6,50,000 ಖರ್ಚಾಗಿದೆ ಎಂದು ಅಂದಾಜಿಸಲಾಗಿದೆ. ಈ ಬಗ್ಗೆ ಮಾತನಾಡಿದ ಪುಟ್ಟು ಆಂಜನಪ್ಪ, ಸಮಾಜಕ್ಕಾಗಿ ಹಗಲಿರುಳು ದುಡಿಯುತ್ತಿದ್ದ ಸಂತೋಷ್ ಪ್ರತಿಕ್ಷಣವೂ ಎಲ್ಲರನ್ನೂ ನಗಿಸುತ್ತಾ ಇದ್ದ ವ್ಯಕ್ತಿ. ಅವರು ನಮ್ಮ ಜೊತೆ ಇಲ್ಲದಿದ್ದರೂ ಸಹ ಅವರ ಸಮಾಜ ಸೇವೆ ನಮಗೆ ಪ್ರೇರಣೆಯಾಗಿದೆ. ಈ ದೇವಾಲಯವು ಇನ್ನು ಮುಂದೆ ಬಡವರ ಮದುವೆಗಳಿಗಾಗಿ ಉಚಿತವಾಗಿ ಕಾರ್ಯಕ್ರಮ ಮಾಡಲು ಎಲ್ಲ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಂತೋಷ್ ರವರ ಕನಸು ಇಂದು ಈಡೇರಿಸಲಾಗಿದೆ ಎಂದು ತಿಳಿಸಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ. ಈ ಸ್ನೇಹ ನಮ್ಮೆಲ್ಲರಿಗೂ ಪಾಠ. ನಿಜವಾದ ಸ್ನೇಹ ಅಂದರೆ ಎಷ್ಟೇ ಎತ್ತರದ ವ್ಯಕ್ತಿ ಇಲ್ಲದಿದ್ದರೂ ಅವರ ಕನಸುಗಳ ಸುಗಂಧ ಮಾಸು ಹೋಗದಂತೆ ಅದನ್ನು ಮುಂದುವರಿಸುವ ಪ್ರೇರಣೆಯಾಗಿದೆ. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮತ್ತು ಬೆಳ್ಳೂಟಿ ಸಂತೋಷ್ ಅವರ ಸ್ನೇಹ ನಮ್ಮೆಲ್ಲರಿಗೂ ಒಂದು ದಾರಿ ತೋರುತ್ತದೆ. ಸ್ನೇಹ ಅಂದರೆ ಕೇವಲ ಹಾಸ್ಯ, ಮೋಜು, ಸಂಗಾತಿ ಅನುಭವವಲ್ಲ. ಅದು ಒಬ್ಬರ ಕನಸುಗಳನ್ನು ಮತ್ತೊಬ್ಬರು ಸಾಕಾರಗೊಳಿಸಬೇಕಾದ ಶಕ್ತಿಯಾಗಿದೆ. ಪುಟ್ಟು ಆಂಜನಪ್ಪ ಅವರು ತಮ್ಮ ಸ್ನೇಹಿತನ ಸೇವಾ ಪರಂಪರೆಯನ್ನು ಮುಂದುವರಿಸಿರುವುದು ನಿಜವಾದ ಸ್ನೇಹ. ಯಾವಾಗಲೂ ಅಂತರಂಗದಿಂದ ಶಾಶ್ವತವಾಗಿರುತ್ತದೆ ಎಂಬುದಕ್ಕೆ ಒಳ್ಳೆಯ ಉದಾಹರಣೆಯಾಗಿದೆ. ಈ ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿ ಸಂತೋಷ್, ಹಾನೂರು ದೇವರಾಜ್, ಇತ್ಲಳ್ಳಿ ಸುರೇಶ್, ಮುನ್ರಾಜು, ಗುಡಿಹಳ್ಳಿ ಚಂದ್ರಣ್ಣ, ಸೂಟೂರು ನಾಗೇಶ್, ದೊಡ್ಡದಾಸರಳ್ಳಿ ದೇವರಾಜ್, ಮಳಮಾಜಿನಹಳ್ಳಿ ಮುನ್ರಾಜ್, ಸಂತೋಷ್, ಸುಮ್ಮನಹಳ್ಳಿ ವೆಂಕಟೇಶ್, ಬೂದಾಳ ವರದರಾಜ್, ರಮೇಶ್, ಯುವ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್, ಉಪಾಧ್ಯಕ್ಷ ರಾಕೇಶ್, ಚಿಲಕಲನೆರಪು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರವಿಚಂದ್ರ, ಮೂರ್ತಿ, ನಾಗೇಶ್ ಹಾಗೂ ಬೆಳ್ಳೂಟಿ ಗ್ರಾಮಸ್ಥರು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದರು. ವರದಿ ಗುರುಮಾಡ್ಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಎಲ್ಲ ಹಳೆ ಬಿದ್ದಿತ್ತು. ಮತ್ತು ಈ ಡೈನಿಂಗ್ ಆದ ಮತ್ತು ಅಡುಗೆ ಮನೆಗಳು ಒಳಗಡೆ ಮನೆಗೆ ಆಗ್ತಾ ಇರಲಿಲ್ಲ. ಒಳಗಡೆ ಬಂದರೆ ಆ ಒಬ್ಬರು ಕೇಳಲು ಆ ಥರ ಆ ಪರಿಸ್ಥಿತಿ ಇತ್ತು. ಇದೆಲ್ಲ ಹೊಸದಾಗಿ ಎಲೆಕ್ಟ್ರಿಕಲ್ ಆಗ್ಬೋದು, ಸಿಮೆಂಟ್ ಕೆಲಸ ಆಗ್ಬೋದು, ಎಲ್ಲ ಕೆಲಸ ಹೊಸದಾಗಿ ಮಾಡಿ ಟಾಯ್ಲೆಟ್ಸು, ಸೊಂಪು, ಎಲೆಕ್ಟ್ರಿಕಲ್ ಐಟಮು ಎಲ್ಲ ಹೊಸದಾಗಿ ಮಾಡ್ಬೇಕು. ಇದರಲ್ಲಿ ಹಳೇದೇ ಬರೀ ಬಿಲ್ಡಿಂಗ್ ಬಿಟ್ಟರೆ ಬೇರೆ ಏನಿಲ್ಲ, ಹಳೇದು ಎಲ್ಲ ಹೊಸದಾಗಿ ಮಾಡಬೇಕು ಕೆಲಸನೇ ಇದೆ.
ಈ ಕಲ್ಯಾಣ ಮಂಟಪದಲ್ಲಿ ಕಿಚನ್ ಎಲ್ಲ ರೆಡಿ ಮಾಡಿದ್ದಾರೆ, ಅದು ಯಾವ ಥರ ಇದೆ ಒಂಚೂರು ತೋರಿಸ್ಕೊಡಿ ಸರ್ ನಮಗೆ. ನೋಡಿ ಸರ್, ಎಲ್ಲ ಹೊಸದಾಗಿ ಹೊಸದಾಗಿ ಮಾಡಿದ್ದಾರೆ. ಏನಿರಲಿಲ್ಲ, ಫುಲ್ಲೆಲ್ಲ ಆಲ್ಬಿದೋಗಿತ್ತು. ಹೊರಗಡೆ ಬರ ಆಗ್ತಾ ಇರಲಿಲ್ಲ. ಸಿಮೆಂಟ್ ಕೆಲಸ ಆಗ್ಬೋದು, ಈಗ ಟೈಲ್ಸ್ ಹಾಕ್ಬೋದು, ಕಲ್ಲು ಹಾಕ್ಬೋದು, ಇದೆಲ್ಲ ಒಂದು ಇರ್ತಿತ್ತು. ಮನೆಗಳೆಲ್ಲ ಹಳ ಇತ್ತು, ಹಳ ಹೈಟ್ ಮಾಡಿ ಗ್ಯಾಸ್ ಪೈಪ್ ಹೊಸದಾಗಿ ಮಾಡಿ ಎಲೆಕ್ಟ್ರಿಕಲ್ ಹೊಸದಾಗಿ ಮಾಡ್ಬೋದಲ್ಲ. ಈ ಕಿಟಕಿ ಸೋತಿ ಗ್ಲಾಸ್ ಬೇಕಾಗಿತ್ತು, ಮಿಶ್ ಮಾಡಿ ಫ್ಯಾನ್ ಗ್ಯಾಸ್ ಫ್ಯಾನ್ಸ್ ಹಾಕ್ಸಿ ಎಲ್ಲ ಸಿಮೆಂಟ್ ಎಲ್ಲ ಉದ್ರೋಗಿತ್ತು. ಇದನ್ನೆಲ್ಲ ಪ್ಲಾಸ್ಟಿಕ್ ಮಾಡಿಸಿದ್ವಿ. ಇವೆಲ್ಲ ಎಲೆಕ್ಟ್ರಿಕಲ್ ಮತ್ತು ಕಿಚನ್ ಗ್ಯಾಸ್ ಪೈಪ್ ಮತ್ತು ಹಿಂದ್ಗಡೆ ಗ್ಯಾಸ್ ಸಪ್ರೇಟ್ ಸರ್ ಮೊದಲು ಹೊರಗಡೆ ಇರ್ತಾ ಇತ್ತು. ಸಪ್ರೇಟ್ ಗ್ಯಾಸ್ ಸಿಲಿಂಡರ್ಗಾಗೋದು ಸಪ್ರೇಟ್ ಲೈನ್ ಮಾಡಿದ್ವಿ ಹಿಂದ್ಗಡೆ. ಮತ್ತು ಹೊಸದಾಗಿ ಹೈಟೆಕ್ ಟಾಯ್ಲೆಟ್ಸ್, ಅಟ್ಯಾಚ್ ಬಾತ್ರೂಮು, ಟಾಯ್ಲೆಟ್ಸ್. ಬೆಲ್ಲೂಟಿ ಗೇಟ್ನಲ್ಲಿರುವ ಗುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ಭಾಳ ಸೊಗಸಾಗಿ ಸುಂದರವಾಗಿ ಏನೋ ದೇವಸ್ಥಾನ ಮಾರ್ಪಾಟಾಗಿದೆ. ಇದ್ರ ಬಗ್ಗೆ ತಾವು ಬೆಳ್ಳೂಟಿ ಅಂದರೆ ಸಂತೋಷ ಅಂದರೆ ಬೆಳ್ಳೂಟಿ ಆ ಮಟ್ಟದ ಒಬ್ಬ ಜನಪರ ಕಾಳಜಿ ಇರೋಂಥ ಒಬ್ಬ ಯುವಕ, ನನ್ನ ಸ್ನೇಹಿತ. ಭಾಳಷ್ಟು ಸಮಾಜದ ಬಗ್ಗೆ ಕಾಳಜಿ, ಕಳಕಳಿ, ಬಡವರ ಬಗ್ಗೆ ಒಂದು ಮೃದು ಧೋರಣೆ. ಏನಾದರೂ ಒಂದು ಗ್ರಾಮಕ್ಕೆ, ಸಮಾಜಕ್ಕೆ, ಪ್ರಕೃತಿಗೆ ನಾವು ಮಾಡಬೇಕು, ಈ ಜೀವನ, ಈ ಸಮಯನ ನಾವು ಯಾವತ್ತೂ ಸಹ ವ್ಯರ್ಥ ಮಾಡಬಾರ್ದು ಅಂತೇಳಿ ಆ ಒಂದು ತುರ್ತ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಂಥ ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಂಥ ಸಂತೋಷ್ ಬೆಳ್ಳೂಟಿ ಕಳೆದ ವರ್ಷ ನಮ್ಮನ್ನೆಲ್ಲ ಅಗಲಿದ್ರು. ಭಾಳ ಮುಖ್ಯವಾಗಿ ಗ್ರಾಮಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ನೀರಾವರಿ ಕಾಲುವೆಗಳು ಮಾಡೋಂಥದ್ದು, ಕಲ್ಯಾಣಿ ಮಾಡೋಂಥದ್ದು, ಕೆರೆ ಕುಂಟೆಗಳನ್ನ ಅಭಿವೃದ್ಧಿಪಡಿಸೋಂಥದ್ದು, ಖಾಸಗಿಯವ್ರ ಸಹಕಾರ ತಗೊಂಡು, NGOಗಳ ಸಹಕಾರ ತಗೊಂಡು, ಧರ್ಮಸ್ಥಳ ಸಂಘದವ್ರ ಸಹಕಾರ ತಗೊಂಡು ಹೂಳೆತ್ತಂತ ಕೆಲಸ ಮಾಡೋಂಥದ್ದು, ರಸ್ತೆ ಎರಡೂ ಕಡೆ ಏನೋ ಗಿಡ ಮರಗಳನ್ನ ನೆಟ್ಟು ಅದನ್ನು ಬೆಳೆಸೋಂಥದ್ದು, ಪೋಷಿಸೋಂಥದ್ದು, ಈ ಥರ ಬೇಸಿಗೆ ಬಂತಂದ್ರೆ ಅವಕ್ಕೆಲ್ಲ ನೀರು ಕೊಡೋಂಥದ್ದು, ಮತ್ತು ಅದ್ರ ಜೊತೆಗೆ ಕೆರೆ ಕಟ್ಟೆಯನ್ನು ರೆಡಿ ಮಾಡೋಂಥದ್ದು, ಕಲ್ಯಾಣಿನ ರೆಡಿ ಮಾಡೋಂಥದ್ದು, ಅಲ್ಲಿ ಮಳೆಗಾಲದಲ್ಲಿ ನೀರು ತುಂಬಿಸಿ ಅದು ಕೆರೆಗೆ ಹೋಗೋಂಥ ರೀತಿ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಕೆಲಸನ ಈ ಗ್ರಾಮದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿಯೂ ಸಹ ಸೇವೆ ಮಾಡ್ತಾ ಇದ್ದಂಥವ್ರು. ನಗುವಿಂದ ಕೂಡಿದಂಥ ಮನುಷ್ಯ. ಸಂತೋಷ ಅಂದರೆ ಸಂತೋಷ, ಅವರೆಲ್ಲಿದ್ದರೆ ಅಲ್ಲಿ ಸಂತೋಷ ಮನೆ ಮಾಡ್ತಾ ಇತ್ತು. ಎಲ್ಲರಲ್ಲೂ ಸಹ ನಗು ತುಂಬಿರ್ತಾ ಇತ್ತು. ನಮ್ಮಲ್ಲಿ ಎಷ್ಟೇ ನೋವಿದ್ರು ಸಂತೋಷ ಬಂದಿದ್ದಾನೆ ಅಂದರೆ ಆ ಕ್ಷಣ ನಮ್ಮ ನೋವನ್ನೆಲ್ಲ ಮರೆತು ಅವನ ಜೊತೆ ನಾವು ಬೆರೀತಾ ಇದ್ದೀವಿ. ಅಷ್ಟೊಂದು ಅವಿರಾವ ಸಂಬಂಧ ನಮಗೆ. ನಮ್ಮನ್ನೆಲ್ಲ ಅಗಲುಬಿಟ್ರು. ಜೊತೆಗೆ ಸಾಕಷ್ಟು ವರ್ಷಗಳಿಂದ ಕಾರಣಾಂತರಗಳಿಂದ ವ್ಯವಸ್ಥೆ ನಿರ್ವಹಣೆ ಸರಿಯಾಗದೆ ಗುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಚೌಲ್ಟ್ರಿನ ಅದು ಮರು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಬೇಕು, ಅದರ ಜೀರ್ಣೋದ್ಧಾರ ಆಗಬೇಕು, ಅದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಸಾಕಷ್ಟು ಬಾರಿ ನಮ್ಮನ್ನು ಕೇಳ್ತಾ ಇದ್ರು. ಇಷ್ಟೆಲ್ಲ ಮಾಡ್ತಾ ಇದೆಯಾ, ನಿಧಾನಕ್ಕೆ ಮಾಡೋಣ, ಏನಕ್ಕೆ ಇಷ್ಟು ಆತರ ಪಡ್ತೀಯಾ, ನೀನು ಸ್ವಲ್ಪ ನಿನ್ನ ವೈಯಕ್ತಿಕ ಜೀವನದ ಬಗ್ಗೆ ಗಮನ ಕೊಡು, ಒಂದಷ್ಟು ಸಂಪಾದನೆ ಮಾಡೋಂಥದ್ದು ಫ್ಯಾಮಿಲಿ ಕಡೆ ಗಮನ ಕೊಡು ಅಂತ ನಾನು 1 ಸಲ 2 ಸಲ ಹೆಚ್ಚಾಗಿ ಕಿವಿ ಮಾತು ಹೇಳಿದ್ರು ಸಹ ಇಲ್ಲ, ನಾನು ಇದನ್ನು ಮಾಡಿಬಿಟ್ರೆ ಆಮೇಲೆ ಏನು ಕೆಲಸ ಇರೋದಿಲ್ಲ, ಹೆಚ್ಚು ಗಮನ ಫ್ಯಾಮಿಲಿ ಕೊಡೋಣ, ಹೆಚ್ಚು ಆಸಕ್ತಿಯಿಂದ ನಾವು ರಾಜಕಾರಣ ಮಾಡೋಂಥದ್ದು, ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಮಾಡೋಂಥ ವಿಚಾರದಲ್ಲಿ ನಾನು ತೊಡಗಿಸ್ಕೊತೀನಿ ಅಂತೇಳಿ ಸಾಕಷ್ಟು ಬಾರಿ ಹೇಳ್ತಾ ಇದ್ದೆ. ಅದರಂತೆ ಕಳೆದ ವರ್ಷಕ್ಕಿಂತ ಹಿಂದೆ ಈ ಚೌಲ್ಟ್ರಿ ಹಿಂಗಿರಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ಸಹ ಈ ಚೌಲ್ಟ್ರಿಗೆ ಇಲ್ಲಿರೋಂಥ ಗಲೀಜನ್ನ ಕ್ಲೀನ್ ಮಾಡೋಂಥದ್ದು, ಮತ್ತು ಏನೋ ಡೈನಿಂಗ್ ಹಾಲ್ ರೆಡಿ, ಊಟದ ಕೋಣೆಗಳನ್ನ ರೆಡಿ ಮಾಡೋಂಥದ್ದು, ಸುರಿಯೋಂಥದ್ದನ್ನೆಲ್ಲ ಚಾವಣಿ ನಿರ್ಮಾಣ ಮಾಡೋಂಥದ್ದು, ಇಲ್ಲೆಲ್ಲ ಮೇಲ್ಚಾವಣಿ ನಿರ್ಮಾಣ ಮಾಡೋಂಥದ್ದು, ಒಳಗಡೆ ಇದ್ದಂಥ ಟೈಲ್ಸ್ಗೆಲ್ಲ ಪಾಲಿಶ್ ಮಾಡಿ, ಕಿಟಕಿ ಬಾತ್ರೂಮ್ ರೆಡಿ ಮಾಡಿ, ಸಮಗ್ರವಾಗಿ ಎಲ್ಲ ರೀತಿ ಬಾತ್ರೂಮ್ ವ್ಯವಸ್ಥೆಗಳು, ವಾಶ್ರೂಮ್ಸು, ಅದಕ್ಕೆ ಗೀಸರ್ಸು, ಕರೆಂಟ್ ವ್ಯವಸ್ಥೆ ಇರಲಿಲ್ಲ. ತಾನು ತನ್ನ ಜೊತೆ ಇರೋಂಥ ಗ್ರಾಮಸ್ಥರು ಮತ್ತು ದಾನಿಗಳನ್ನ ಇಟ್ಕೊಂಡು ಅವರು ಕೈಲಾದಷ್ಟು ಮಾಡಿಕೊಂಡು ಸಂಪೂರ್ಣವಾಗಿ ಒಂದು ರೀತಿ ಸಾರ್ವಜನಿಕರ ಕೆಲಸ ದೇವ್ರ ಕೆಲಸ ಅಂತ ಮಾಡ್ತಾ ಇದ್ದಂಥ ಪುಣ್ಯಾತ್ಮ. ಇದನ್ನೆಲ್ಲನೂ ಸಹ ಮಾಡಿ ಇನ್ನೊಂದಷ್ಟು ಕೆಲಸ ಮಾಡೋದು ಬಾಕಿ ಇರೋಂಥ ಹಂತದಲ್ಲಿ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅಗಲುಬಿಟ್ರು. ಆ ನೋವು ನಮಗೆ ಸದಾ ನಮ್ಮ ಉಸಿರಿರೋವರೆಗೂ ಸಹ ಅದು ನಮ್ಮನ್ನು ಕಾಡ್ತಾ ಇರ್ತದೆ. ಯಾಕಂದರೆ ಅಷ್ಟೊಂದು ನಮಗೆ ನೋವಾಗ್ತದೆ ಅವ್ರು ಇಲ್ಲದೆ ಇರೋಂಥದ್ದು. ಆ ರೀತಿಯಾದಂಥ ಒಂದು ವ್ಯಕ್ತಿ ನಮಗೆ ಸಿಗಲ್ವೇನೋ, ನಮ್ಮನ್ನೆಲ್ಲ ಬಿಟ್ಟುಬಿಟ್ಟ, ನಾವೆಲ್ಲ ಒಬ್ಬಂಟಿ ಆದ್ವೇನೋ ಅಂತ ಅನಿಸುತ್ತೆ ಒಂದೊಂದು ಸಂದರ್ಭದಲ್ಲಿ.
ಅವ್ರ ಕುಟುಂಬನೂ ಸಹ ಯಾವ ರೀತಿ ತಡ್ಕೊಳ್ತಾರೆ ಆ ನೋವು ಅನ್ನೋದು ಸಹ ಕಷ್ಟ ಆಗ್ತದೆ. ಆಮೇಲೆ ಇಷ್ಟೊಂದು ಕೆಲಸ ಮಾಡ್ತಾವನಲ್ಲ, ಏನಕ್ಕೆ ಇಷ್ಟೊಂದು ಸಮಯ ಕೊಡ್ತೀಯಾ ಅಂತ ಎಷ್ಟು ಸಲ ನಾವು ಹೇಳಿದ್ರು ಸಹ ಅವನೊಂದು ಕಮಿಟ್ಮೆಂಟ್ ಇತ್ತು, ಜನಕ್ಕೆ ಮಾಡಬೇಕು, ಸಮಾಜಕ್ಕೆ ಮಾಡಬೇಕು ಅಂತೇಳಿ. ನಾವೆಲ್ಲನೂ ಸಹ ಒಂದೇ ಜೊತೆಯಲ್ಲಿ ಪ್ರಯಾಣ ಮಾಡಿದಂಥವ್ರು. ಅವನ ಕೆಲಸ ನಾನು ಅಂದ್ಕೊಳ್ತಾ ಇದ್ದೆ, ನಾವೆಲ್ಲ ಕೈ ಜೋಡಿಸ್ಬೇಕು, ಇಲ್ಲಿ ಮಾಡಬೇಕು ಅಂತೇಳಿ. ಆ ದೇವ್ರ ಇಚ್ಛೆ, ಆ ಬಾಕಿ ಇರೋಂಥ ಕೆಲಸಗಳನ್ನ ಈಗಾಗಲೇ ಕಾಂಪೌಂಡ್ ನಿರ್ಮಾಣ ಮಾಡೋಂಥದ್ದು, ಮುಂದೆ ಆರ್ಚ್ ಮಾಡೋಂಥದ್ದು, ಏನೋ ಕಿಟಕಿ ಬಾಗಿಲು ಸಣ್ಣ ಪುಟ್ಟ ಕೆಲಸಗಳು ಏನಿತ್ತು ಎಲ್ಲನೂ ಸಹ ಅವ್ರು ಮಾಡಿದ್ರು. ಅಳೆದುಳಿದ ಕೆಲಸಗಳನ್ನ ಸಹ ಸಂಪೂರ್ಣವಾಗಿ ಮಾಡಿ ಇಲ್ಲಿ ಬಡವರು ಆರ್ಥಿಕವಾದಂಥ ವ್ಯವಸ್ಥೆ ಇಲ್ಲದೆ ಇರೋಂಥವ್ರು ಮದುವೆಗಳು ಮಾಡ್ಕೊಳ್ಳೋದಕ್ಕೆ, ನಾಮಕರಣ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಸಣ್ಣ ಪುಟ್ಟ ಅವರ ದೇವತಾ ಕಾರ್ಯಗಳು ಮಾಡ್ಕೊಳ್ಳೋದಕ್ಕೆ ಈ ಒಂದು ಗುಟಾಂಜನೇಯ ಸ್ವಾಮಿ ಚೌಟ್ರಿನ ಒಂದು ಸಮರ್ಪಣೆ ಮಾಡಬೇಕನ್ನೋಂಥದ್ದು ಅವನ ಕನಸಾಗಿತ್ತು ಸಾರ್ವಜನಿಕರಿಗೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಪಾತ್ರೆ ಸಾಮಾನು ವ್ಯವಸ್ಥೆ ಇರೋಂಥದ್ದು ಇರ್ಬೋದು, ಮತ್ತು ಉಳಿಕೆ ಕೆಲಸ ಏನಾಗಬೇಕಿದೆ ಎಲ್ಲನೂ ಸಹ ಈಗ ಸಂಪೂರ್ಣವಾಗಿ ರೆಡಿ ಇದೆ. ಒಂದೇ ಒಂದು ಕೊರತೆ ಇತ್ತು, ಪಾತ್ರೆ ಸಾಮಾನು. ಇನ್ನು ಸಣ್ಣ ಪುಟ್ಟ ಏನೇನಿದ್ರು ಸಹ ಅದನ್ನು ಮುಗಿಸಿ ಈಗ ಮದುವೆ ಕೆಲಸ ಶುಭ ಕಾರ್ಯಗಳು ಸಹ ಅವರು ಹಾಕ್ಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲ ನಡ್ಕೊಂಡು ಹೋಗುವಂಥದ್ದು, ಇದನ್ನು ನಿರ್ವಹಣೆ ಮಾಡೋಂಥದ್ದು ಎಲ್ಲನೂ ಸಹ ಆಗಬೇಕು. ಹಾಗಾಗಿ ಎಲ್ಲರೂ ಸಹ ಇದಕ್ಕೆ ಸಹಕಾರ ಕೊಡಬೇಕು, ಎಲ್ಲರೂ ಸಹ ಸ್ಪಂದಿಸಿ ಅವರ ಆಸೆ ಕನಸು ಏನಿತ್ತು ಬಡವರ ಕಲ್ಯಾಣ, ಸಮಾಜದ ಕಲ್ಯಾಣ, ಪ್ರಕೃತಿ ಗಿಡ ಮರ ಬೆಳೆಸಬೇಕು, ಪ್ರಕೃತಿಯಲ್ಲಿ ಗಿಡ ಮರ ಜೊತೆಗೆ ಪ್ರಾಣಿ ಪಕ್ಷಿಗಳು ಜೀವರಾಶಿಗಳೆಲ್ಲ ಚೆನ್ನಾಗಿ ಇರಬೇಕು ನಮ್ಮಗಳ ಜೊತೆ, ಅವುಗಳನ್ನೂ ಸಹ ನಾವು ಕಾಪಾಡ್ಕೊಬೇಕಂಥದ್ದು ಅವರ ಉದ್ದೇಶ ಆಗಿತ್ತು. ಆ ನಿಟ್ಟಿನಲ್ಲಿ ಅವರ ಏನು ಆದರ್ಶಗಳಿದ್ವು, ಅವ್ರ ಗುಣಗಳನ್ನ ನಾವು ಸಹ ಅಳವಡಿಸ್ಕೊಂಡು ಪ್ರಕೃತಿಗೆ ಹತ್ತಿರವಾಗಿ ನಮ್ಮ ಜೊತೆ ಇರೋಂಥವ್ರಿಗೆ ಬಹಳ ಪರಿಸರ ಸ್ನೇಹಿಯಾಗಿ ಮುಂದೆ ಹೋಗುವಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಮಹತ್ ಕಾರ್ಯ ಇನ್ನು ಮುಂದೆ ಸಾರ್ವಜನಿಕರಿಗೆ ಸಮರ್ಪಣೆಯಾಗಿ ಇಲ್ಲಿನ ವ್ಯವಸ್ಥೆಗಳನ್ನೆಲ್ಲನೂ ಸಹ ಬಳಸ್ಕೊಂಡು ಬಡವರೆಲ್ಲರೂ ಸಹ ಇಲ್ಲಿ ಮದುವೆಗಳು ಮಾಡಿಕೊಂಡು ಅನುಕೂಲ ಮುಟ್ಟುವಂಥ ಸ್ಥಿತಿಯಲ್ಲಿ ಈ ಒಂದು ಧಾರ್ಮಿಕ ಕ್ಷೇತ್ರ ಉಪಯೋಗ ಬರಲಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀವಿ. ಸಂತೋಷ್ ಬೆಳ್ಳೂಟಿ ಅವ್ರ ಬಗ್ಗೆ ಎಷ್ಟು ಮಾತನಾಡೋದಕ್ಕೂ ಸಹ ನಮಗೆ ಸಾಲದೆ ಬರ್ತದೆ. ಯಾಕಂದರೆ ಅಷ್ಟೊಂದು ವಿಶಾಲವಾದಂಥ ಒಂದು ದೊಡ್ಡ ಒಂದು ಯೋಚನೆ ಇಟ್ಕೊಂಡು ಎಲ್ಲರೂ ಸಹ ಸದಾ ನಗಿಸ್ತಾ ಇದ್ರು. ಏನೇ ನಾವು ನೋವಲ್ಲಿ ಸಮಸ್ಯೆಯಲ್ಲಿ ಇದ್ದೀವಿ ಅಂದರೆ ಅವ್ನು ಮಾತಾಡಿದ್ದಾನಂದರೆ ಆ ನೋವನ್ನೆಲ್ಲ ನಾವು ಮರಿತಾ ಇದ್ದೀವಿ. ಆ ರೀತಿಯಾದಂಥ ಒಂದು ಸಹೃದಯಿ, ಅಂಥವರ ಒಂದು ನೆನಪು ಇಲ್ಲಿ ಸದಾ ಉಳಿಬೇಕು. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ನಿಲ್ಲಬಾರ್ದು, ಸುಗಮವಾಗಿ ಆಗಲಿ ಅಂತೇಳಿ ನಾನು ದೇವರಲ್ಲೂ ಸಹ ಪ್ರಾರ್ಥನೆ ಮಾಡಿ ಈ ಒಂದು ಮಹತ್ ಕಾರ್ಯಕ್ಕೆ ಸ್ಪಂದಿಸ್ತಾ ಇರೋಂಥವ್ರೆಲ್ಲರೂ ಸಹ ಆನೂರು ಗ್ರಾಮ ಪಂಚಾಯಿತಿ, ವಿಶೇಷವಾಗಿ ಬೆಳ್ಳೂಟಿ, ಹಿತ್ಲಹಳ್ಳಿ, ಆನೂರು, ನಮ್ಮ ಬೋರ್ಗೂರು, ಜಪ್ತಿ ಹೊಸಳ್ಳಿ, ಹುಣಸೇನಹಳ್ಳಿ, ಇನ್ನೂ ಏನೇನು ಗ್ರಾಮಗಳು, ಡಬರ್ಗಾನಹಳ್ಳಿ, ಬೈಲ್ನಾಯಕನಹಳ್ಳಿ, ಎಲ್ಲ ಗ್ರಾಮಗಳ ಹೆಚ್ಚಿನ ಮುಖಂಡರಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಅಂತ ಇತ್ತು ಎಲ್ಲ ಹೊಸ ವೈರಿಂಗ್, ಫ್ಯಾನ್ಸ್, ಹೊಸ ವೈರಿಂಗ್ ಎಲ್ಲ ತರೋದು, ಬುಟ್ಟಿ ಬಲ್ಬ್ ತರ ಕಂಪ್ಲೀಟ್ ಅಷ್ಟೇ. ಎಲ್ಲ ಹೊಸದಾಗಿ ಎಲೆಕ್ಟ್ರಿಕಲ್ಲು, ಫ್ಯಾನ್ಸ್, ಟ್ಯೂಬ್ ಲೈಟ್ಸ್ ಎಲ್ಲ ಹೊಸದಾಗಿ ಮಾಡೋದು. ಇದು ಹಳೇದು ಏನಿಲ್ಲ, ಬರೀ ಬಿಲ್ಡಿಂಗ್ ಮಾತ್ರ ಅಷ್ಟೇ ಹಳೇದು. ಈ ಕಲ್ಲುಗಳೆಲ್ಲ ಕಟ್ಕೋಬೇಕಾದ್ರೆ ಕಟ್ಟಾಗ್ಬಿಟ್ಟಿತ್ತು. ಮತ್ತೆ ಬಿಲ್ಡಿಂಗ್ಗಳನ್ನು ಸಿಮೆಂಟ್ ಎಲ್ಲ ಬಿದ್ದೋಗಿತ್ತಲ್ಲ, ಹೊಸದಾಗಿ ಮಾಡಿ ಆಲ್ಟ್ರೇಟ್ ಮಾಡಿ ಆ ಥರ ಗೇಟ್, ಪ್ಲಂಬಿಂಗ್, ಹ್ಯಾಂಡ್ ವಾಶ್, ಟ್ಯಾಂಕು ಎಲ್ಲ ಸಪ್ರೇಟ್ ಹೊಸದಾಗಿ ಮಾಡೋದು. ಈ ಕಲ್ಲೆಲ್ಲ ಮೊದಲೇ ಇತ್ತಾ, ನೀವು ಹೊಸದಾಗಿ ಕಲ್ಲು ಹೊರದಾಗಿತ್ತು. ಮತ್ತೆ ಗಾಚಿಂಗ್ ಎಲ್ಲ ಹೊರಟಾಗಿ ಸ್ಟ್ರೈಟ್ ಮಾಡ್ತೀವಲ್ಲ, ಅದೆಲ್ಲ ಆಲ್ಟ್ರೇಷನ್ ಸಿಮೆಂಟ್ ಎಲ್ಲ ಮಾಡಿ ಕಲ್ಲುಗಳೆಲ್ಲ ಹಾಕ್ತಾರೆ. ಕೆಲವು ಹೊರಟಾಗಿತ್ತು, ಕಟ್ಟಾಗಿತ್ತು. ಈ ವಿದ್ಯುತ್ ಸಂಪರ್ಕ ಎಲ್ಲ ಇತ್ತಾ, ಈಗ ಹೊಸದಾಗಿ ಮಾಡಿ ಸಂಪರ್ಕ ಎಲ್ಲ ಹೊಸದೇ. ಮತ್ತೆ ಕಿಟಕಿ ಬಾಗಿಲೆಲ್ಲನೂ ಬಿಟ್ಟು ಕಟ್ಟಾಗುತ್ತಲ್ಲ, ನಾವೆಲ್ಲ ಕಟ್ ಮಾಡಿಸಿ ಎಲ್ಲ ಆಲ್ಟ್ರೇಷನ್ ಮಾಡೋದಲ್ಲ. ಈ ನೆಲ ಫ್ಲೋರಿಂಗ್ ಎಲ್ಲ ಏನು ಹೊಸದಾಗಿ ಮಾಡಿದ್ರು. ಎಲೆಕ್ಟ್ರಿಕಲ್ ಫ್ಯಾನ್ಸ್ ಎಲ್ಲ ಹೊಸ. ಈ ಫ್ಯಾನು ಎಲ್ಲ ಈಗ ನೂತನವಾಗಿ ಇದು ಮಾಡಿರೋದು. ಎಷ್ಟಿದೆ ಸರ್ ಇದು? ಇಲ್ಲಿ ಎಷ್ಟು ಕಲ್ಲು ಹೊಡೆದೋಗಿತ್ತು? ಟೋಟಲ್ ಒಂದು 8 ರಿಂದ 10 ಕಲ್ಲು ಹೋಗಿತ್ತು. ಇದೆಲ್ಲ ಟ್ಯೂಬ್ ಲೈಟ್ಸ್ ಇದೆಲ್ಲನೂ ಅಲ್ಲ ಸರ್ ಹೊಸದು.